ಸ್ವಾಗತ. ನಾನು ರಾಮ್ ಬಡ್ಗೇರ್. ಈಗ ಇಡೀ ಭಾರತ ಯಾವುದಕ್ಕಾಗಿ ಕಾಯ್ತಾ ಇತ್ತೋ ಆ ರೀತಿಯಾದಂಥ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆಯಾ? ಪಾಕ್ ವಿರುದ್ಧ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆಯಾ ಹಾಗಾದ್ರೆ ಭಾರತ? ನಿನ್ನೆ ಅನೌನ್ಸ್, ಇವತ್ತು ಟ್ರಯಲ್, ನಾಳೆ ಏನಾಗುತ್ತೆ ಹಾಗಾದ್ರೆ? ಸಮುದ್ರದ ಮಧ್ಯೆ ನಿಂತು ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಡಲಾಗ್ತಾ ಇದೆ. ಈಗ 70 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಧ್ವಂಸ ಮಾಡುವ ಸಾಮರ್ಥ್ಯ ಇದೆ. ಫೈಟರ್ ಏರ್ಕ್ರಾಫ್ಟ್, ಕ್ರೂಸ್ ಮಿಸೈಲ್ ಹೊಡೆದುರುಳಿಸೋ ಸಾಮರ್ಥ್ಯ ಇದೆ. ಪಾಕ್ ವಿರುದ್ಧ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆಯಾ ಹಾಗಾದ್ರೆ ಭಾರತ? ನಿನ್ನೆ ಅನೌನ್ಸ್, ಇವತ್ತು ಟ್ರಯಲ್, ನಾಳೆ ಏನಾಗುತ್ತೆ? ಸಮುದ್ರದ ಮಧ್ಯೆ ನಿಂತು ಪಾಕಿಸ್ತಾನಕ್ಕೆ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಭಾರತೀಯ ನೌಕಾಸೇನೆಯಿಂದ ಕ್ಷಿಪಣಿ ಪ್ರಯೋಗ ಮಾಡಲಾಗ್ತಾ ಇದೆ. ಭಾರತ ಇಸ್ರೇಲ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಕ್ಷಿಪಣಿ ಅದು. ಕ್ಷಣಾರ್ಧದಲ್ಲಿ ಡ್ರೋನ್ಗಳನ್ನ ಹೊಡೆದು ಉರುಳಿಸೋ ತಾಕತ್ತಿದೆ. 70 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಧ್ವಂಸ ಮಾಡುವ ಸಾಮರ್ಥ್ಯ ಇದೆ. ಫೈಟರ್ ಏರ್ಕ್ರಾಫ್ಟ್, ಕ್ರೂಸ್ ಮಿಸೈಲ್ ಹೊಡೆದುರುಳಿಸೋ ಸಾಮರ್ಥ್ಯವನ್ನ ಹೊಂದಿದೆ. ಯಾವಾಗ ಕಾಶ್ಮೀರದ ಪಹಲ್ಗಾಂವ್ನಲ್ಲಿ ಇಂಥ ಒಂದು ಹೇಯ ಕೃತ್ಯ ನಡೀತೋ, ಆ ಘಟನೆ ನಡೆದು 4 ಗಂಟೆಗಳಲ್ಲೇ ಅಮಿತ್ ಶಾ ಅವರು ಶ್ರೀನಗರಕ್ಕೆ ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸ್ತಾರೆ. ಅದರ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ನಿನ್ನೆ ಸಭೆ ನಡೆಯುತ್ತೆ. ಮಹತ್ವದ ರಾಜತಾಂತ್ರಿಕ ನಿರ್ಧಾರಗಳು ಹೊರಗಡೆ ಬರ್ತವೆ. ಇದೆಲ್ಲದರ ನಡುವೆ ಪ್ರಧಾನಿ ಗುಡುಗಿದ್ದಾರೆ. ಇವತ್ತು ತಕ್ಕ ಶಾಸ್ತಿಯನ್ನ ಮಾಡ್ತೀವಿ, ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ. ಇದೆಲ್ಲದರ ನಡುವೆ ಸಮುದ್ರದ ಮಧ್ಯೆ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ವಾರ್ನಿಂಗ್ ಅನ್ನ ನೀಡಲಾಗಿದೆ. ಭಾರತೀಯ ನೌಕಾಸೇನೆಯಿಂದ ಕ್ಷಿಪಣಿ ಪ್ರಯೋಗ ಮಾಡಲಾಗಿದೆ. ಇವತ್ತು ಭಾರತ ಇಸ್ರೇಲ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಕ್ಷಿಪಣಿ ಇದು. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಫೈಟರ್ ಏರ್ಕ್ರಾಫ್ಟ್, ಕ್ರೂಸ್ ಮಿಸೈಲ್ ಹೊಡೆದು ಉರುಳಿಸುವಂತ ಸಾಮರ್ಥ್ಯ ಇರೋದು ಕ್ಷಿಪಣಿಗೆ. ಕ್ಷಣಾರ್ಧದಲ್ಲಿ ಡ್ರೋನ್ಗಳನ್ನ ಹೊಡೆದುರುಳಿಸೋ ತಾಕತ್ತಿದೆ. 70 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಧ್ವಂಸ ಮಾಡುವ ಸಾಮರ್ಥ್ಯ ಇದೆ. ಒಂದಲ್ಲ ಎರಡಲ್ಲ, 70 ಕಿಲೋಮೀಟರ್ ದೂರದಲ್ಲಿದ್ರೂ ಕೂಡ ಹೊಡೆದುರುಳಿಸುವ ತಾಕತ್ತು ಈ ಕ್ಷಿಪಣಿಗಿದೆ. ಇಡೀ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಹೇಳಿಕೆಗೆ ಕಾಯ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾದಂತಹ ಆಕ್ಷನ್ ತೆಗೆದುಕೊಳ್ತಾರೆ ಉಗ್ರರ ವಿರುದ್ಧವಾಗಿ ಅಂತ ಹೇಳಿ ಜನ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ರು. ಅದರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಇವತ್ತು ಉಗ್ರರನ್ನ ಹುಡುಕಿ ಕೊಲ್ತೀವಿ. ಉಗ್ರರ ಅಡಗುತಾಣಗಳನ್ನ ಎಲ್ಲೇ ಇದ್ರೂ ಕೂಡ ನಾಶಪಡಿಸ್ತೀವಿ. ಯಾವ ರೀತಿಯಾಗಿ ಹೊಡೆದಾಕ್ತೀವಿ ಅಂತ ನೋಡ್ತಾ ಇರಿ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಉಗ್ರರಿಗೆ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಈಗ ಸಮುದ್ರದ ಮಧ್ಯೆ ನಿಂತು ಪಾಕಿಸ್ತಾನಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟಿರೋದು ನಮ್ಮ ಭಾರತೀಯ ನೌಕಾಪಡೆ. ಭಾರತೀಯ ನೌಕಾಸೇನೆಯಿಂದ ಕ್ಷಿಪಣಿ ಪ್ರಯೋಗ ಮಾಡಲಾಗಿದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ. ಏನು ಬೇಕಾದ್ರೂ ಆಗಬಹುದು. ಪಾಕಿಸ್ತಾನದಿಂದಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಬಂದಿದೆ. ಪಾಕಿಸ್ತಾನದ ಒಬ್ಬ ಸಚಿವೆ ಹೇಳಿದ್ದಾರೆ, ಅಭಿನಂದನ್ ಅವರನ್ನ ಚಾ ಕುಡಿಸಿ ಬಿಟ್ಟು ಕಳಿಸಿದ್ವಿ, ಆದ್ರೆ ಈಗೇನಾದ್ರೂ ಪಾಕಿಸ್ತಾನವನ್ನ ಭಾರತ ತಡಬಿದ್ರೆ ಸುಮ್ಮನೆ ಬಿಡೋದಿಲ್ಲ, ನಾವು ಕೂಡ ಸಿದ್ಧರಾಗಿದ್ದೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲಿನ ಸಚಿವೆ. ಆದ್ರೆ ಇಂಟ್ರೆಸ್ಟಿಂಗ್ ಸಂಗತಿ, ಆ ಸಚಿವೆಗೆ ಗೊತ್ತಿಲ್ಲ ಅಭಿನಂದನ್ ಅವರನ್ನ ಪಾಕಿಸ್ತಾನ ಹಿಡಿದಿಟ್ಟುಕೊಂಡಿದ್ದಂತಹ ಸಂದರ್ಭದಲ್ಲಿ ಭಾರತ ಹೇಳಿತ್ತು
ಅಕಸ್ಮಾತ್ ಆಗಿ ಅಭಿನಂದನ್ ಅವರನ್ನ ಸೇಫ್ ಆಗಿ ವಾಪಸ್ ಕಳಿಸದೆ ಹೋದ್ರೆ ಪಾಕಿಸ್ತಾನವನ್ನ ಛಿದ್ರ ಮಾಡ್ತೀವಿ ಅಂತ ಹೇಳಿ ಆ ಭಯಕ್ಕೆ ಅಭಿನಂದನ್ ಅವರನ್ನ ವಾಪಸ್ ಕಳುಹಿಸಿತ್ತು ಪಾಕಿಸ್ತಾನ. ಆದ್ರೆ ಈಗ ಅಲ್ಲಿನ ಸಚಿವೆ ಹೇಳ್ತಾರೆ, ಅಕಸ್ಮಾತ್ ಆಗಿ ಮತ್ತೇನಾದ್ರೂ ಭಾರತ ತಡವಿದ್ರೆ ಪಾಕಿಸ್ತಾನವನ್ನ ಸುಮ್ಮನೆ ಬಿಡೋದಿಲ್ಲ, ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಅಂತ ಹೇಳಿ. ಈಗ ಅಸಲಿ ಸಿನಿಮಾ ಶುರುವಾಗುತ್ತೆ. ಅಸಲಿ ಸಿನಿಮಾ ಭಾರತಕ್ಕೆ ನುಗ್ಗಿ, ಅದರಲ್ಲೂ ಭಾರತದ ಅಮಾಯಕರನ್ನ 27 ಅಮಾಯಕರನ್ನ ಬಲಿ ಪಡೆದಿರುವಂತ ಉಗ್ರರು, ಆ ಉಗ್ರರಿಗೆ ಊಟ ಹಾಕ್ತಾ ಇರುವಂತ ಪಾಕಿಸ್ತಾನದ ಪಾಪಿಗಳಿಗೆ ಬುದ್ಧಿ ಕಲಿಸುವಂತ ಟೈಮ್ ಬಂದಾಗಿದೆ. ಹಾಗಾಗಿನೇ ಸಮುದ್ರದ ಮಧ್ಯೆ ನಿಂತು ಪಾಕಿಸ್ತಾನಕ್ಕೆ ವಾರ್ನಿಂಗ್ ನೀಡಿದೆ ನಮ್ಮ ಭಾರತೀಯ ನೌಕಾಪಡೆ. ಕ್ಷಿಪಣಿ ಪ್ರಯೋಗ ಆಗಿರೋದು ಭಾರತ ಇಸ್ರೇಲ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ಕ್ಷಿಪಣಿ, ಕ್ಷಣಾರ್ಧದಲ್ಲಿ ಡ್ರೋನ್ಗಳನ್ನ ಹೊಡೆದುರುಳಿಸಲಿರೋ ಕ್ಷಿಪಣಿ, ಹೊಡೆದುರುಳಿಸುವಂತ ತಾಕತ್ತಿರುವಂತಹ ಕ್ಷಿಪಣಿ. ಒಂದಲ್ಲ ಎರಡಲ್ಲ 70 ಕಿಲೋಮೀಟರ್ ದೂರದ ಟಾರ್ಗೆಟ್ ಅನ್ನ ಧ್ವಂಸ ಮಾಡುವ ಸಾಮರ್ಥ್ಯ ಇದೆ. ಫೈಟರ್ ಏರ್ಕ್ರಾಫ್ಟ್ ಕ್ರೂಸ್ ಮಿಸೈಲ್ ಹೊಡೆದುರುಳಿಸೋ ಸಾಮರ್ಥ್ಯವನ್ನ ಈ ಕ್ಷಿಪಣಿ ಹೊಂದಿದೆ. ಇಡೀ ಭಾರತ ಎದುರು ನೋಡ್ತಾ ಇರೋದು ಒಂದೇ ಪ್ರತೀಕಾರ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು, ಆ ಉಗ್ರರಿಗೆ ಬುದ್ಧಿ ಕಲಿಸಬೇಕು. ಇನ್ಯಾವತ್ತೂ ಕೂಡ ಭಾರತದ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಭಯ ಪಡಬೇಕು ಆ ಉಗ್ರರು. ಆ ರೀತಿಯಾದಂಥ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳಬೇಕು ಅನ್ನೋದು ಇಡೀ ಭಾರತೀಯರ ವಾದ. ಅದಕ್ಕೆ ತಕ್ಕಂತೆ ನಿನ್ನೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಅಜಿತ್ ದೋವಲ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ 3 ಸೇನಾ ಪಡೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ಆ ಸಭೆಯಾದ ನಂತರ ಬರ್ತಾ ಇರುವಂತಹ ಉತ್ತರ ಇದು. ಸಮುದ್ರದ ಮಧ್ಯೆ ನಿಂತ್ಕೊಂಡು ವಾರ್ನಿಂಗ್ ಅನ್ನ ನೀಡಿದೆ ನಮ್ಮ ನೌಕಾಪಡೆ. ಈಗ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿರೋದು ಭಾರತೀಯ ನೌಕಾ ಸೇನೆ ಕ್ಷಿಪಣಿ ಪ್ರಯೋಗದ ಮುಖೇನ. ಈಗಾಗಲೇ ಒಂದು ಏರ್ ಸ್ಟ್ರೈಕ್ ಮಾಡಿದೆ ನಮ್ಮ ಭಾರತ, ಸರ್ಜಿಕಲ್ ಸ್ಟ್ರೈಕ್ ಕೂಡ ಆಗಿದೆ. ಆದ್ರೆ ಈ ಬಾರಿ ಬಹಳ ತಿಳಿದವರು ಹೇಳ್ತಾ ಇರೋ ಪ್ರಕಾರ ಏರ್ ಸ್ಟ್ರೈಕು ಮಾಡಲ್ಲ, ಸರ್ಜಿಕಲ್ ಸ್ಟ್ರೈಕು ಮಾಡಲ್ಲ, ಬೇರೆ ಏನೋ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ.